ನಮಸ್ಕಾರ ವೀಕ್ಷಕರೇ. WHO ಎಲ್ಲರಿಗೂ ಗೊತ್ತಿರೋದೆ. ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿ 2025 ಜನವರಿ 20ನೇ ತಾರೀಕು ಅಧಿಕಾರ ಸ್ವೀಕಾರ ಮಾಡಿದ್ರು. ತಕ್ಷಣ ಅವ್ರು ಮಾಡಿದ ಮೊದಲನೇ ಕೆಲಸ WHO ಇಂದ ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. WHO ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲರಿಗೂ ಗೊತ್ತಿರೋದೆ. ವಿಶ್ವ ಆರೋಗ್ಯ ಸಂಸ್ಥೆ ಪೂರ್ತಿ ವಿಶ್ವದಲ್ಲಿ ಆರೋಗ್ಯದ ತೊಂದರೆ ಬಂದ್ರೆ ಯಾವುದೇ ದೇಶದಲ್ಲಾಗ್ಬೋದು, ಬೇರೆ ಬೇರೆ ದೇಶಗಳಿಂದ ಸಪೋರ್ಟ್ ತಗೊಂಡು ಆ ದೇಶಕ್ಕೆ ಸಪೋರ್ಟ್ ಮಾಡೋ ಕೆಲಸ ಮಾಡುತ್ತೆ. ಬೇರೆ ದೇಶಗಳಿಗೆ ಕಾಯಿಲೆಗಳು ಹರಡದೇ ಇರೋ ರೀತಿ ಕಾಪಾಡೋ ಕೆಲಸ ಮಾಡುತ್ತೆ. ಅಂತ WHO ಇಂದ ಹೊರಗಡೆ ಬರ್ತಾ ಇದೆ ಅಮೆರಿಕ ಅಂದ್ರೆ ಏನ್ ಕಾರಣ ಇರ್ಬೋದು? ಈಗ ಸದ್ಯಕ್ಕೆ ನಾವು ನೋಡ್ತಾ ಇರೋದು, ಈಗ ಒಂದು 5-6 ವರ್ಷಗಳಿಂದ ಕಾಯಿಲೆಗಳ ಮಹಾಪೂರ ಅನ್ನೋದೇ ಬರ್ತಾ ಇದೆ. ಎಲ್ಲಂದ್ರಲ್ಲಿ ಹೊಸ ಹೊಸ ಕಾಯಿಲೆಗಳು ಹುಟ್ಕೊಳ್ತಾ ಇದೆ. ಇದಕ್ಕೆ WHO ವರ್ಕ್ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ WHO ಅಂತ ಕೆಲಸಗಳನ್ನ ಮಾಡ್ತಾ ಇಲ್ಲ ಅಂತ ಟ್ರಂಪ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಟ್ರಂಪ್ ಅವರು ಹೇಳಿದ ಒಂದೇ ವಿಷಯ ಏನಂದ್ರೆ, WHO ಕರೋನಾ ಟೈಮ್ ನಲ್ಲಿ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕಾಗಿತ್ತು. ಯಾವ ದೇಶದಿಂದ ಕಾಯಿಲೆ ಹರಡ್ತು, ಇದರಿಂದ ಎಷ್ಟೋ ಜನ ಸತ್ರು, ಇದರಿಂದ ಮುಂದೆ ಏನ್ ಅನಾಹುತಗಳಾಗ್ಬೋದು ಅನ್ನೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ WHO ಬೀಜಿಂಗ್ ಕೈಗೊಂಬೆ ಆಗಿದೆ. ಅಂದ್ರೆ ಚೈನಾ ಕೈಗೊಂಬೆ ಆಗ್ತಾ ಇದೆ WHO. ಅಂತ WHO ನಲ್ಲಿ ನಾವ್ ಇರ್ಬೇಕಾ ಅಂತ ಹೇಳಿ ಅವ್ರು ಮೊದಲು ಮಾಡಿದ ಕೆಲಸನೇ WHO ಇಂದ ಹೊರಗಡೆ ಬರುವಂತ ಕೆಲಸ ಮಾಡಿದ್ದಾರೆ. ನಾರ್ಮಲ್ ಆಗಿ ನಾವು ಇಷ್ಟು ವರ್ಷಗಳಿಂದ ನೋಡ್ತಾ ಇದೀವಿ. WHO ಎಷ್ಟೋ ವರ್ಷಗಳ ಮುಂಚೆ ಶುರು ಆಗಿದ್ರು. ಇತ್ತೀಚಿನ ದಿನಗಳಲ್ಲಿ ದುಡ್ಡು ಯಾವ ದೇಶದಲ್ಲಿ ಇರುತ್ತೋ ಇಲ್ಲ ಅಲ್ಲಿ ಯಾರು ಹೇಳ್ತಾರೋ ಅಂತವ್ರ ಮಾತನ್ನ ಕೇಳೋದಕ್ಕೆ ಶುರು ಮಾಡಿತ್ತು WHO. ಆ ರೀತಿ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಅದಕ್ಕೋಸ್ಕರ ಟ್ರಂಪ್ ಅವರು 2019, 20 ಅದಾದ ಮೇಲೆ ಕರೋನಾ ಬಂದಾದ್ಮೇಲೆ WHO ಇಂದ ನಾವು ಹೊರಗಡೆ ಇದ್ಬಿಡೋಣ ಅಂತಾನೆ ಹೇಳ್ತಾನೆ ಇದ್ರು. ಆದ್ರೆ ಸದ್ಯಕ್ಕಿದ್ದಂತ ಬೈಡನ್ ಗೌರ್ಮೆಂಟ್ ಅವರು ಇಲ್ಲ ಅಂತ ಅವರ ಮನಸ್ಸಿಗೆ ಬಂದಾಗ ಇತ್ತು. ಆದ್ರೆ ಸದ್ಯಕ್ಕೆ ಈಗ ಅಮೆರಿಕ ಪ್ರೆಸಿಡೆಂಟ್ ಆಗಿ ಬದಲಾದಂತ ಟ್ರಂಪ್ ಅವರು ಮೊದಲು ಮಾಡಿದ ಕೆಲಸನೇ WHO ಇಂದ ಹೊರಗಡೆ ಬರುವಂತದಕ್ಕೆ ಏನ್ ಒಪ್ಪಂದಗಳಿದೆ ಅದಕ್ಕೆ ಸಹಿ ಹಾಕಿದ್ದಾರೆ. ನಾವು WHO ಇಂದ ಹೊರಗಡೆ ಬರ್ತೀವಿ ಅಂತ ದೊಡ್ಡಣ್ಣ ಅಂತ ಕರೀತಾ ಇದ್ದ ಅಮೆರಿಕಾನೇ WHO ಇಂದ ಹೊರಗಡೆ ಬರ್ತಾ ಇದೆ ಅಂದ್ರೆ ಇನ್ನ ಮುಂದಿನ ಭವಿಷ್ಯ ಏನಾಗುತ್ತೆ ಯೋಚನೆ ಮಾಡಿ. ಚೈನಾ ಕೈಗೊಂಬೆ ಆಗಿದೆ WHO. ಅದಕ್ಕೋಸ್ಕರ ನಾವು WHO ನಲ್ಲಿ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಚೈನಾದಲ್ಲಿ ಹೊಸ ಹೊಸ ವೈರಸ್ಗಳನ್ನ ಉತ್ಪತ್ತಿ ಮಾಡೋ ಕೆಲಸನೂ ಆಗ್ತಾ ಇದೆ. ಅದನ್ನ ತಡೆಯೋ ಕೆಲಸ ಎಲ್ಲರೂ ಮಾಡಬೇಕು. ಇನ್ನ ಚೈನಾ ಅಂತ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಇಂಥ ಕೆಲಸ ಚೈನೀಸ್ ಲ್ಯಾಬ್ಗಳು ಮಾಡ್ತಾ ಇದೆ. ಚೈನೀಸ್ ಜೊತೆಗೆ ಬೇರೆ ಬೇರೆ ಶ್ರೀಮಂತರು, ರಿಚೆಸ್ಟ್ ಪರ್ಸನ್ಸ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಂತವ್ರು ಸೇರ್ಕೊಂಡು ಈ ವೈರಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮೆಡಿಕಲ್ ಮಾಫಿಯಾಗೆ ಅವರು ಕೂಡ ಕೈ ಜೋಡಿಸಿದ್ದಾರೆ. ಜನರ ಹತ್ರ ದುಡ್ಡನ್ನ ಯಾವ ರೀತಿ ವಸೂಲಿ ಮಾಡಬೇಕು ಅಂದ್ರೆ ಈ ಮೆಡಿಕಲಿ ಥ್ರೂ ಮಾತ್ರನೇ ಹೈಯೆಸ್ಟ್ ದುಡ್ಡನ್ನ ವಸೂಲಿ ಮಾಡಬಹುದು. ಜನ ಜೀವ ಹೋಗುತ್ತೆ ಅಂದ್ರೆ ಎಷ್ಟು ದುಡ್ಡು ಬೇಕಾದ್ರೂ ಖರ್ಚು ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋದ್ರಿಂದ ಈಗ ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ದೇಶಗಳು, ಮುಂದುವರೆದ ದೇಶಗಳು ಇಂಥದ್ದಕ್ಕೆ ಕೈ ಹಾಕಿದೆ ಮೆಡಿಕಲ್ ಮಾಫಿಯಾಗೆ. ಇದನ್ನ ತಡಿಬೇಕಾಗಿದ್ದು ಯಾರು? WHO. ಇಂಥದ್ದೆಲ್ಲ ಆಗದೆ ಇರೋ ರೀತಿ ಅವರು ಪ್ರಿಕಾಷನ್ ತಗೋಬೇಕಾಯ್ತು. ಆದ್ರೆ ಅಂತ ಪ್ರಿಕಾಷನ್ ಯಾವುದು ತಗೊಳ್ತಾ ಇಲ್ಲ WHO. ಅದಕ್ಕೋಸ್ಕರ ಅಂತ WHO ಜೊತೆ ನಾವಿರೋದಿಲ್ಲ ಅಂತ ಇವತ್ತು ಅಮೆರಿಕ ಹೊರಗಡೆ ಬರ್ತಾ ಇದೆ. ಮುಂದೆ ಯಾವ ದೇಶಗಳು ಹೊರಗಡೆ ಬರುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಇದು ವಿನಾಶದ ಮುನ್ಸೂಚನೆ ಅಂತ ನಾವು ಮಾತಾಡ್ತಾ ಇರ್ತೀವಲ್ಲ, ವಿನಾಶದ ಮುನ್ಸೂಚನೆ ಅಲ್ಲ, ಭವಿಷ್ಯದಲ್ಲಿ ಆಗೋ ಅಂತ ಅನಾಹುತಗಳಿಗೆ ಮುನ್ಸೂಚನೆ. WHO ಬೇಡ ಅಂತ ಇದ್ದಾರೆ ದೇಶಗಳು ಅಂದ್ರೆ ಮುಂದೆ ಏನೇನಾಗ್ಬೋದು, ಯಾವ ದೇಶಗಳಿಂದ ಕಾಯಿಲೆಗಳು ಹರಡಬಹುದು ಲೆಕ್ಕ ಹಾಕೊಳ್ಳಿ. ಈಗ ಆಲ್ರೆಡಿ ಹೇಳ್ತಾ ಇದ್ವಿ, ಕಾಲಜ್ಞಾನಿಗಳು ಈ ರೀತಿ ಹೇಳಿದ್ದಾರೆ, ಆ ರೀತಿ ಹೇಳಿದ್ದಾರೆ ಅಂತ. ಅದನ್ನ ಬಿಟ್ಟು ಮಾತಾಡೋದಾದ್ರೆ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ, ಈಗ ಸಮುದ್ರದಲ್ಲಿ ಬರ್ತಾ ಇರುವಂತ ಜೀವಿಗಳು, ವಿಚಿತ್ರ ಜೀವಿಗಳ ಜನ್ಮ ಆಗ್ತಾ ಇದೆ. ಅಂದ್ರೆ ಈ ಐಸಲ್ಲಿದ್ದಂತ ಸಾವಿರಾರು ವರ್ಷಗಳಿಂದ ಐಸಲ್ಲಿದ್ದಂತ ಫ್ರೋಸನ್ ಐಸಲ್ಲಿದ್ದಂತ ಬ್ಯಾಕ್ಟೀರಿಯಾಗಳು ಆಚೆ ಬರೋದಕ್ಕೆ ಶುರುವಾಗಿದೆ. ಐಸ್ ನೀರು ಕರಗ್ತಾ ಇರೋದ್ರಿಂದ ಈ ಬ್ಯಾಕ್ಟೀರಿಯಾಗಳು ಆಚೆ ಬಂದು ಅವುಗಳು ಈಗ ಯಾವ್ದಾವುದೋ ರೀತಿ ಸ್ವರೂಪ ಪಡಿತಾ ಇದೆ. ಇದರಿಂದ ಕಾಯಿಲೆಗಳು ಮನುಷ್ಯರಲ್ಲಿ ಜಾಸ್ತಿ ಆಗ್ತಾ ಹೋಗ್ಬೋದು. ಇದನ್ನ ಎದುರಿಸೋದಕ್ಕೆ ನಾರ್ಮಲ್ ಆಗಿ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಇದು ಸಪೋರ್ಟ್ ಮಾಡ್ಬೇಕಾಯ್ತು. ಇಲ್ಲೇನಾಗಿದೆ, ವಿಶ್ವ ಆರೋಗ್ಯ ಸಂಸ್ಥೆ ಕೆಲವೊಂದು ದೇಶಗಳ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅಂತ WHO ನಲ್ಲಿ ನಾವಿರೋದಿಲ್ಲ ಅಂತ ಈಗ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಅಮೆರಿಕ ದೊಡ್ಡಣ್ಣನೇ ಆಚೆ ಬಂದಾದ್ಮೇಲೆ ಇನ್ನ ಸಣ್ಣ ಪುಟ್ಟ ದೇಶಗಳು, ಯಾವ ದೇಶಗಳು ಹೊರಗಡೆ ಬರುತ್ತೋ ಒಟ್ನಲ್ಲಿ WHO ಅನ್ನೋ ಒಂದು ದೊಡ್ಡ ಸಂಸ್ಥೆ ಇತ್ತು.
ಪ್ರಪಂಚದ ಭೂಮಿ ಮೇಲಿರುವಂಥ ಜನರನ್ನ ಆರೋಗ್ಯ ಕಾಯುವಂಥ ಸಂಸ್ಥೆ. ಅಂತ ಸಂಸ್ಥೆ ಇವತ್ತು ಛಿದ್ರ ಆಗೋದಕ್ಕೆ ಶುರು ಆಗ್ತಾ ಇದೆ. ಇದಕ್ಕೆ ಕಾರಣ ಯಾರು? ಅಲ್ಲಿರುವಂತ ವ್ಯಕ್ತಿಗಳೇ. ಒಟ್ನಲ್ಲಿ WHO ಇಂದ ಹೊರಗಡೆ ಬರೋದಕ್ಕೆ ಟ್ರಂಪ್ ಅವರು ಸಹಿ ಹಾಕಿದರೆ. ಇನ್ನು ಯಾವ ದೇಶಗಳು ಹೊರಗಡೆ ಬರುತ್ತೆ, WHO ಮುಂದೆ ಏನಾಗುತ್ತೆ, ಇದರಿಂದ ಜನರ ಜೀವನದ ಮೇಲೆ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಲೇಬೇಕಾಗುತ್ತೆ. ಕಾಯಿಲೆಗಳು ಸ್ಪ್ರೆಡ್ ಆದಾಗ WHO ಕೆಲಸ ಮಾಡ್ತಾ ಇತ್ತು. ಇನ್ನು ಮುಂದೆ WHOನೇ ವೀಕ್ ಆಗ್ತಾ ಹೋದ್ರೆ ಕಾಯಿಲೆಗಳು ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕಾಗುತ್ತೆ. ನಮ್ಮ ದೇಶ ಯಾವ ಡಿಸಿಷನ್ ತಗೊಳುತ್ತೋ, ಜನರು ಒಳಿತಿಗಾಗಿ ಒಂದೊಂದು ದೇಶ ಒಂದೊಂದು ಡಿಸಿಷನ್ ತಗೊಳ್ತಾ ಇರುತ್ತೆ. ಅದ್ರಲ್ಲಿ ನಮ್ಮ ದೇಶ ಏನ್ ಡಿಸೈಡ್ ಮಾಡುತ್ತೋ, ಇನ್ನು ಇದೇ ರೀತಿ ಎಷ್ಟೆಷ್ಟು ವಿಷಯಗಳು ನಡೀತಾ ಇದೆ. ಅಂತ ವಿಷಯಗಳನ್ನ ನಾವು ತಿಳ್ಕೊಂಡು ನಿಮ್ಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.